ಆತಂಕದ ಕಾರ್ಮೋಡ ಆವರಿಸಿದೆ. ಯಾಕಂದ್ರೆ ಅಮೆರಿಕ ಮತ್ತು ಇರಾನ್ ನಡುವೆ ನಡಿಬೇಕಾಗಿದ್ದಂತಹ ಸಂಧಾನ ಸಭೆ ಯಶಸ್ವಿ ಆಗತ್ತೆ ಅನ್ನುವಂತಹ ಲೆಕ್ಕಾಚಾರ ಉಲ್ಟಾ ಆಗಿರೋದ್ರಿಂದ ಅಮೆರಿಕ ಇರಾನ್ ನಡುವಿನ ಸಂಧಾನ ಫ್ಲಾಪ್ ಶೋ ಆಗಿದೆ, ವಿಫಲ ಆಗಿದೆ. 4 ದಿನಕ್ಕೆ ಹಾಗಾದ್ರೆ ಕದನ ವಿರಾಮ ಮುರಿದು ಬಿದ್ದ ಹಾಗೆ ಆಗ್ತಾ ಇದೆ. ಇನ್ಮುಂದೆ ಯಾವುದೇ ಮಾತುಕತೆ ಇಲ್ಲ ಅಂತ ಇರಾನ್ ಹೇಳ್ತಿದೆ. ನಾವು ಇದೇ ಹೇಳಿದ್ದು, ಅಂದ್ರೆ ಸೆಕೆಂಡ್ ರೌಂಡ್ ಆಫ್ ಟಾಕ್ಸ್ಗೂ ಏನು ಬರಬೇಕು ಅಂತ ಏನಿಲ್ಲ, ಬರೋ ಮುಖ ಇದ್ರೆ ಬರ್ತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತಾರೆ ಅಂತ. ಎರಡನೇ ಸುತ್ತಿನ ಮಾತುಕತೆ ನಾವು ಆಡಲ್ಲ ಅಮೆರಿಕ ಜೊತೆಗೆ ಅಂತ ಇರಾನ್ ಹಠ ಹಿಡಿತಾ ಇದೆ. ಇದೇ ಹಠಮಾರಿತನ ಜಗತ್ತನ್ನ ಆತಂಕಕ್ಕೆ ತಳ್ಳುತ್ತಾ ಇದೆ. ಇನ್ನು ಯಾರ್ಯಾರಿಗೆ ಹೊಡಿತಾರೋ, ಯಾರ್ಯಾರೋ ಬಡ್ದಾಡ್ಕೊಳ್ಳೋದ್ರಿಂದ ಮತ್ತು ನಮ್ಮ ಜೇಬನ್ನು ಹೇಗೆ ಸುಡುತ್ತೋ ಅಂತ ಈಗ ಆಲ್ರೆಡಿ ನಮ್ಮ ನಡುಮನೆಯನ್ನು ತಲುಪಿ ಆಗಿದೆ ಜಾಗತಿಕ ಸಮಸ್ಯೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಇರಾನ್ ಇಷ್ಟೊಂದು ಹಠಮಾರಿತನವನ್ನು ತೋರಿಸೋದಕ್ಕೆ ಏನು ಕಾರಣ ಆಗ್ತಾ ಇದೆ? ಯುರೇನಿಯಂ ಎನ್ರಿಚ್ಮೆಂಟ್ ಒಂದೇ ವಿಚಾರನ, ಅಥವಾ ಇದು ಬಿಟ್ಟು ಬೇರೆ ಬೇರೆ ವಿಚಾರಗಳು ಇಲ್ಲಿ ಕಾಣಿಸ್ತಾ ಇದೆಯಾ? ಅಂದರೆ ತೆರೆಮರೆಯಲ್ಲಿದ್ದು ಅದಿನ್ನೂ ಆಚೆ ಬರೋದಕ್ಕೆ ಟೈಮ್ ತಗೊಳುತ್ತೆ ಅಂತ ಅನಿಸ್ತಾ ಇದೆಯಾ? ಪ್ರಮುಖವಾಗಿ ಈಗ ಲೆಬನಾನ್ ಮೇಲೆ ಕೂಡ ಇಸ್ರೇಲ್ ನಿರಂತರವಾಗಿ ದಾಳಿ ನಡೆಸ್ತಾ ಇದೆ. ಸೊ ಅಲ್ಲಿ ದಾಳಿಯನ್ನು ನಿಲ್ಲಿಸಲೇಬೇಕು ಅನ್ನುವಂತಹ ಬಿಗಿಪಟ್ಟನ್ನು ಈಗ ಇರಾನ್ ಕೂಡ ಮಾಡ್ತಾ ಇದೆ. ಆದರೆ ಅದಕ್ಕೆ ಅಮೆರಿಕ ಕೂಡ ಒಪ್ಕೊಂಡಿರಲಿಲ್ಲ. ಮತ್ತೊಂದು ವಿಚಾರದಲ್ಲಿ ಇಲ್ಲಿವರೆಗೂ ಕೂಡ ಯುದ್ಧದಿಂದ ಏನೆಲ್ಲ ಹಾನಿಯಾಗಿದೆ ಅದಕ್ಕೆ ಪರಿಹಾರವನ್ನು ಕೊಡಬೇಕು ಅನ್ನುವಂಥದ್ದನ್ನು ತುಂಬ ಸ್ಟ್ರಾಂಗ್ ಆಗಿ ಒತ್ತಾಯ ಮಾಡಿತ್ತು ಇರಾನು. ಆ ವಿಚಾರಕ್ಕೂ ಕೂಡ ಒಪ್ಕೊಂಡಿರಲಿಲ್ಲ. ಮತ್ತು ಹರ್ಮೋಜು ಜಲಸಂಧಿಯ ವಿಚಾರವಾಗಿ ಕೂಡ ತನ್ನ ನಿಯಂತ್ರಣವನ್ನು ಸಡಿಲಿಕೆ ಮಾಡಬೇಕು ಅಂತೇಳಿ ಇರಾನ್ಗೆ ಒತ್ತಾಯ ಮಾಡಿತ್ತು ಅಮೆರಿಕ. ಅದನ್ನು ಕೂಡ ಇರಾನ್ ಒಪ್ಕೊಂಡಿರಲಿಲ್ಲ. ಸೊ ಆ ನಿಟ್ಟಿನಲ್ಲಿ ಪ್ರಮುಖ ಈ 3-4 ವಿಚಾರಗಳಲ್ಲೇ ಒಂದಿಷ್ಟು ಮನಸ್ತಾಪಗಳು ಅಥವಾ ವಿರೋಧಗಳು ಕೂಡ ವ್ಯಕ್ತವಾಗಿದ್ದು, ಸೊ ಆ ನಿಟ್ಟಿನಲ್ಲಿ ಈಗ ಈ ಒಂದು ಮಾತುಕತೆಗಳು ಕೂಡ ಈಗ ಮುರಿದು ಬಿದ್ದಿದೆ. ಈಗ ಎರಡನೇ ಸುತ್ತಿನ ಮಾತುಕತೆಗೆ ಈಗ ಇರಾನ್ ಕೂಡ ನಾವು ಬರೋದಿಲ್ಲ ಅಂತ ಹೇಳ್ತಾ ಇದೆ. ಮತ್ತೊಂದು ಕಡೆ ಅಮೆರಿಕ ಕೂಡ ನಾವು ಹೊರಡ್ತೇವೆ, ಇನ್ನೂ ಕೂಡ ಇದು ಫಲಪ್ರದ ಆಗೋದಿಲ್ಲ, ಸೊ ಹೀಗಾಗಿ ನಾವು ಹೊರಡ್ತೇವೆ ಅನ್ನುವಂತಹ ಹೇಳಿಕೆಗಳನ್ನು ಕೂಡ JD ವ್ಯಾನ್ಸ್ ಕೊಡ್ತಾ ಇದ್ದಾರೆ. ಸೊ ಇದರ ಮಧ್ಯದಲ್ಲಿ ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ಪ್ರತಿಷ್ಠೆಯ ಪ್ರಶ್ನೆ. ಈಗ ಜಗತ್ತಿನ ಮುಂದೆ ಪಾಕಿಸ್ತಾನ ಬೆತ್ತಲಾಗಿದೆ. ಅಂದರೆ ಹೀರೋಯಿಸಮನ್ನು ತೋರಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಉಭಯ ರಾಷ್ಟ್ರಗಳನ್ನು ಇಸ್ಲಾಮಾಬಾದ್ಗೆ ಕರೆಸಿತ್ತು. ಆದರೆ ಇಲ್ಲಿ ಮಾತುಕತೆ ವಿಫಲ ಆಗಿದೆ. ಎರಡನೇ ಸುತ್ತಿನ ಮಾತುಕತೆಯಲ್ಲಿ ಆದರೂ ಕೂಡ ಶಾಂತಿ ಮಾತುಕತೆಗೆ ಒಂದು ಆಸ್ಪದವನ್ನು ಕೊಡಬೇಕು. ಸೊ ಜಗತ್ತಿನ ಮುಂದೆ ತಾನು ಹೀರೋ ಅನ್ನುವಂತೆ ಬಿಂಬಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ಪಾಕಿಸ್ತಾನ ಮಾಡ್ತಾ ಇದೆ. ಆದರೆ ಪಾಕಿಸ್ತಾನದ ಈ ಮನವೊಲಿಕೆ ತಂತ್ರ ಏನಿದೆ ಬಹುತೇಕ ಇದು ಫ್ಲಾಪ್ ಆಗುತ್ತೆ ಅನ್ನುವಂತಹ ಚಾನ್ಸಸ್ಸೇ ಜಾಸ್ತಿ ಇದೆ. ಸೊ ಅಂದರೆ ಇರಾನು ತನ್ನ ನಿಲುವುಗಳಲ್ಲಿ ಕ್ಲಿಯರ್ ಆಗಿದೆ. ತನ್ನ ನಿಲುವುಗಳೇನಿದಾವೆ, ತನ್ನ ಬೇಡಿಕೆಗಳು ಷರತ್ತುಗಳೇನಿದಾವೆ, ಇದನ್ನು ಒಪ್ಕೊಂಡ್ರೆ ಮಾತ್ರ ನಾವು ಯುದ್ಧವನ್ನು ನಿಲ್ಲಿಸ್ತೀವಿ ಅನ್ನೋದು. ಆದರೆ ಇದಕ್ಕೆ ಪ್ರತಿಯಾಗಿ ಅಮೆರಿಕ ಕೂಡ ಅಷ್ಟೇ, ನಮ್ಮ ನಿಲುವುಗಳು ಹೀಗಿದ್ದಾವೆ, ಇದನ್ನು ನೀವು ಒಪ್ಕೊಳ್ಳೇಬೇಕು, ಸೊ ಖಂಡಿತವಾಗಿ ಒಪ್ಕೊಂಡ್ರೆ ಮಾತ್ರ ನಾವು ಯುದ್ಧ ನಿಲ್ಲಿಸ್ತೀವಿ ಅನ್ನುವಂಥದ್ದು. ಸೊ ಹೀಗೆ ಇಬ್ಬರಿಗೂ ಕೂಡ ಇಲ್ಲಿ ಹಠಮಾರಿತನ ಹೆಚ್ಚಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಸದ್ಯಕ್ಕಂತರೂ ಈ ಒಪ್ಪಂದ ಯಶಸ್ವಿ ಆಗುತ್ತೆ ಅನ್ನುವಂಥ ಭರವಸೆಗಳು ತೀರಾ ಕಡಿಮೆ ಇದೆ ಮಮತಾ.